ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿದೆ. ಸುಮಾರು 1,05,00,000 ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಿರುವ ಸಿಸಿ ರಸ್ತೆ ನಿರ್ಮಾಣ ಹಾಗೂ ದಲಿತ ಕಾಲೋನಿಯ ಅಂಬೇಡ್ಕರ್ ಭವನ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಲಾಗಿದೆ. ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಕ್ಷೇತ್ರದ ಪ್ರತಿಯೊಂದು ಗ್ರಾಮಕ್ಕೂ ಮೂಲಭೂತ ಸೌಕರ್ಯ ಒದಗಿಸುವುದು ನಮ್ಮ ಆದ್ಯತೆಯಾಗಿದ್ದು, ಹಂತ ಹಂತವಾಗಿ ಎಲ್ಲ ಬಾಕಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ಅವರು ಭರವಸೆ ನೀಡಿದರು. ಈಗಾಗಲೇ ಕಾಲೋನಿಯ ರಸ್ತೆ ಅಭಿವೃದ್ಧಿಗೆ 60 ಲಕ್ಷ ಹಾಗೂ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗಳು ಪ್ರಾರಂಭವಾಗಿದ್ದು, ಶೀಘ್ರದಲ್ಲೇ ಎಲ್ಲಾ ರಸ್ತೆಗಳನ್ನು ಸಂಪೂರ್ಣ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ದಲಿತ ಕಾಲೋನಿಯ ಜನರ ದೀರ್ಘಕಾಲದ ಬೇಡಿಕೆಯಾದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ. ಪಾತಕೋಟೆ ಮುಖ್ಯ ರಸ್ತೆ ಡಾಂಬರೀಕರಣ ಕಾಮಗಾರಿ ಪೂರ್ಣಗೊಂಡಿದ್ದು, ಸಾತನೂರು ಗೊಲ್ಲಹಳ್ಳಿ ವ್ಯಾಪ್ತಿಯ ಬಾಕಿ ಕೆಲಸಗಳಿಗೆ 60 ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಇದಲ್ಲದೆ ಪುಲಗೂರುಕೋಟೆ, ಬುರುಕಾಯಲಕೋಟೆ ಮತ್ತು ಲಕ್ಷ್ಮೀಪುರ ಗ್ರಾಮಗಳಲ್ಲಿಯೂ ವಿವಿಧ ಮೂಲಸೌಕರ್ಯ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಪ್ರಸ್ತುತ ನಡೆಯುತ್ತಿರುವ ಅಸೆಂಬ್ಲಿ ಅಧಿವೇಶನದ ಬಳಿಕ ಪ್ರತಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಸಭೆ ನಡೆಸಿ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಎಂದು ಶಾಸಕರು ಹೇಳಿದರು. ಇನ್ನು ನ್ಯಾಯಾಲಯದಲ್ಲಿರುವ ಪ್ರಕರಣ ಫೆಬ್ರವರಿ 17ರಂದು ಇತ್ಯರ್ಥವಾಗುವ ಸಾಧ್ಯತೆ ಇದ್ದು, ಬಳಿಕ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತಷ್ಟು ವೇಗ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅವರೊಂದಿಗೆ ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರು, ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ಹೋಬಳಿಯಲ್ಲಿ ಅನೇಕ ಕಾಮಗಾರಿಗಳನ್ನ ನಾನು ಮಂಜೂರು ಮಾಡಿಸಿದ್ದೇನೆ. ಇವಾಗ ಇವತ್ತು ಎಂತ ಇದೆ ಆಗ ಕಾಂಕ್ರೀಟ್ ಕಾಮಗಾರಿ 60 ಲಕ್ಷ, ಈ ಒಂದು 25 ಟೋಟಲ್. ಈ ಕಾಲೋನಿಯಲ್ಲಿ ಒಂದು ಪೀಸು ಕೂಡ ಎಲ್ಲ ಟೋಟಲ್ ಆಗಿ 100% ಕವರ್ ಆಗುತ್ತೆ. ಏನಪ್ಪ 100% ಕವರ್ ಆಗುತ್ತೆ. ಮತ್ತು ಇಲ್ಲಿ ಒಂದು ಇದು ಅಂಬೇಡ್ಕರ್ ಭವನ ಕೂಡ ಸುಮಾರು 20 ಲಕ್ಷ ಯೋಜನೆಯಲ್ಲಿ ಅದು ಕೂಡ ಕಟ್ಟಡ ಪ್ರಾರಂಭ ಆಗುತ್ತೆ. ಮತ್ತು ಸುತ್ತಮುತ್ತಲಿನ ಇವತ್ತು ನಮ್ಮ ಇವರು ಪಾಸ್ಕೋಟೆಗೆ ಎಂತ ಪಾಸ್ಕೋಟ್ ರೋಡ್ ಎಲ್ಲ ಕಂಪ್ಲೀಟ್ ಆಸ್ಫಾಲ್ಟ್ ಆಗಿದ್ದೇನೆ, ಅದು ಆಗಿದೆ. ಮತ್ತು ಗೌರತಾತನಗಡ್ಡ ಅದು ಮತ್ತು ಈ ಪುಲಗೂರುಕೋಟೆ ಮಾಡಿಸಿದ್ದೇನೆ, ಈಗ ಆಯಿತು, ಕೆಲಸನೇ ಆಯಿತು. ಮತ್ತು ಅದು ಇವರು ಕಾದಪ್ಪ ಗೊಲ್ಪಲ್ಲಿ ಅನೇಕ ದಿವಸಗಳಿಂದ ಪೆಂಡಿಂಗ್ ಇದ್ದ ಕಾಮಗಾರಿಯನ್ನು 60 ಲಕ್ಷ ಸುಮಾರು 60 ಲಕ್ಷ ಅಂತ ಕಾಣಿಸುತ್ತೆ. ಅದು ಕೂಡ ಕಾಂಕ್ರೀಟ್ ರೋಡ್ ಹಾಕಿದ್ದೇನೆ. ಮತ್ತು ಬುರ್ಕಾಯಿಲ್ ಕೋಟ, ದೇವರಡ್ಪಲ್ಲಿ ಮತ್ತು ಆ ಭಾಗದಲ್ಲಿದೆ ಬಿಡಿ. ಈ ಭಾಗದಲ್ಲಿ ನನ್ನ ಜ್ಞಾಪಕ ಇರುವ ಕಾಮಗಾರಿಗಳು. ಇನ್ನು ಯಾವ್ಯಾವ ಕಾಮಗಾರಿಗಳು ನಾನು ಟೂರ್ ಮಾಡ್ತೇನೆ. ಇದಾದಮೇಲೆ ನಮ್ಮ ಅಸೆಂಬ್ಲಿ ಆದಮೇಲೆ ಇನ್ನೊಂದು ಒಂದು ವಾರ ಆದಮೇಲೆ ಕಳೆದ ಮೇಲೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ನಾನು ಬರ್ತೇನೆ. ಎಲ್ಲ ನಮ್ಮ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಎಲ್ಲೆಲ್ಲಿ ಏನೇನು ಕಾಮಗಾರಿಗಳಾಗಬೇಕು ಅದುವರೆಗೂ ನಾವು ಕೋರ್ಟಲ್ಲೂ ಕೂಡ ಬೇರೆ ಕೇಸ್ ಹಾಕಿದ್ದೇನೆ. ಅದು 17ನೇ ತಾರೀಕಿದೆ. ಬಹುಶಃ 17ನೇ ತಾರೀಕು ತೀರ್ಮಾನ ಆಗ್ಬೋದು. ಅದಾದರೆ ಇನ್ನೂ ಒಳ್ಳೆಯದು ದುಡ್ಡು ಬರುತ್ತೆ. ಮತ್ತು ಇಲ್ಲಿ ನೀವೆಲ್ಲ ಕೂಡ ಇಲ್ಲಿ ಕೆಲಸಗಳು ಹೇಳಿದರೆ ಅವೆಲ್ಲಗಳನ್ನು ಟೋಟಲ್ ಆಗಿ ಎಲ್ಲ ಕವರ್ ಮಾಡ್ತೀನಿ, ಮಾಡೋಣ ಸರ್. ಲಕ್ಷ್ಮೀಪುರ ವ್ಯಾಪ್ತಿ ಓವರ್ ಆಲ್ ಎಲ್ಲ ಎಸ್ಸಿ ಕಾಲೋನಿಯಲ್ಲಿ ರಸ್ತೆಗಳಿಗೆ ಅಭಾವ ಇದೆ ಅಂತೇಳಿ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಎಲ್ಲಿ ಆಗೋದಿಲ್ಲ, ಆ ಹೆಸರೇ ಬರುವುದಿಲ್ಲ. ಇವಾಗ ಪೂರ್ತಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿಮಗೆ ರಸ್ತೆಗಳೇ ಸರಿಯಾಗಿಲ್ಲ. ಟೋಟಲ್ ರಸ್ತೆಗೆ ಇಲ್ಲಿ ಕೂಡ ಉಳಿಯೋಂಗಿಲ್ಲ. ಟೋಟಲ್ 100% ಕವರ್ ಆಗುತ್ತೆ. 25 ಲಕ್ಷ ಹಾಕಿದ್ದೇನೆ. ಎಲ್ಲಾದ್ರೂ ನೋಡಿದ್ದೀರಾ? 25 ಲಕ್ಷ. ಎಸ್ಸಿ ಕಾಲೋನಿಯಲ್ಲಿ ಎಲ್ಲ ರಸ್ತೆಗಳು ಕಂಪ್ಲೀಟ್ ಮಾಡಿಸಿಲ್ಲ ಅಂತ. ಎಲ್ಲ ರಸ್ತೆಗಳು
ಓಕೆ ಥ್ಯಾಂಕ್ ಯು ಮತ್ತೆ ಎಲ್ಲ ಕಡೆ ಇದೇ ರೀತಿ ವ್ಯವಸ್ಥೆ ಮಾಡ್ತೇನೆ. ಥ್ಯಾಂಕ್ ಯು.